ಪಾವೂರು, ಹರೇಕಳ, ಕೊಣಾಜೆ, ಪಜೀರು ಮತ್ತು ಬೋಳ್ಯಾರು ಗ್ರಾಮಗಳ ಸಂಯೋಜಿತ ಕೊಣಾಜೆ ಗ್ರಾಮ ಚಾವಡಿಯ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘದ ವತಿಯಿಂದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಿಂದ ದೊರೆಯುವ ಸವಲತ್ತುಗಳ ಬಗ್ಗೆ ಭಾನುವಾರ ಬ್ರಹ್ಮಶ್ರೀ ನಾರಾಯಣಗುರು ಸಮುದಾಯ ಭವನದಲ್ಲಿ ಮಾಹಿತಿ ಶಿಬಿರವನ್ನು ಉದ್ಘಾಟಿಸಲಾಯಿತು. ಮಂಗಳೂರು ವಿಶ್ವವಿದ್ಯಾನಿಲಯದ ವಿಶ್ರಾಂತ ಪ್ರಾಧ್ಯಾಪಕ ಡಾಕ್ಟರ್ ರವಿಶಂಕರ್ ರಾವ್ ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಿದ್ದರು. ಸರ್ಕಾರದ ಯೋಜನೆಗಳನ್ನು ಸರ್ಕಾರವೇ ಜನರಿಗೆ ತಲುಪಿಸಬೇಕು ಎನ್ನುವ ಭಾವನೆ ಹೊಂದದೆ ಸಂಘ ಸಂಸ್ಥೆಗಳು ಕಾರ್ಯಪ್ರವೃತ್ತವಾದಾಗ ಸಾಕಷ್ಟು ಜನರಿಗೆ ಪ್ರಯೋಜನವಾಗುತ್ತದೆ. ಇಂತಹ ಕಾರ್ಯವು ಪುಣ್ಯದಾಯಕ ದೇವರ ಕೆಲಸ ಎಂದರು. ಎಷ್ಟು ಜನ ಬಂದಿದ್ದಾರಂತ ಮುಖ್ಯ ಅಲ್ಲ, ಎಂಥ ಜನ ಬಂದಿದ್ದಾರಂತ ಮುಖ್ಯ ಅಂತ. ಇದು ಸಂಘಟಕರಿಗೆ ಒಂದು ಸಾಂತ್ವನದ ಮಾತು ಅಂತ ಹೇಳುತ್ತಾ, ಇಲ್ಲಿ ಬಂದವರೆಲ್ಲರೂ ಫಲಾನುಭವಿಗಳು, ಸಂಘಟಕರು ಎಲ್ಲರೂ ಒಟ್ಟು ಸೇರಿ ಮಾಡುವಂಥ ಕೆಲಸ ದೇವರ ಕೆಲಸ, ಪುಣ್ಯ ಕೆಲಸ ಅಂತ ಹೇಳ ಬಯಸ್ತಾ ಇದ್ದೇನೆ. ಇದನ್ನು ನಾನು ಪ್ರೀತಿಯಿಂದ ಹಾಗೂ ಗೌರವದಿಂದ ಉದ್ಘಾಟಿಸಿದ್ದೇನೆ. ಯಾಕಂದರೆ ಈ ಸರ್ಕಾರದ ಸರ್ಕಾರ ಇರ್ತದೆ, ಯಾವುದೇ ಸರ್ಕಾರ ಇರ್ಬೋದು, ಸರ್ಕಾರ ಇರ್ತದೆ, ಸರ್ಕಾರದ್ದು ಕೆಲವು ಪ್ರಾಜೆಕ್ಟ್ಗಳಿರ್ತದೆ, ಪ್ರೋಗ್ರಾಮ್ಸ್ಗಳಿರ್ತವೆ. ಆದರೆ ಆ ಪ್ರೋಗ್ರಾಮ್ಸ್ಗಳನ್ನು ಜನರಿಗೆ ಮುಟ್ಟುವಂತಹ ಕೆಲಸ ಸರ್ಕಾರವೇ ಮಾಡಬೇಕಂತ ಹೇಳಿದರೆ ಅದಷ್ಟು ಸರಿಯಾಗೋದಿಲ್ಲ. ಕೆಲವೊಮ್ಮೆ ಅದು ಆಗೋದಿಲ್ಲ. ಯಾಕಂದರೆ ಕಾರ್ಯ ಒತ್ತಡಗಳು ಹಲವಾರು ಇರ್ತವೆ, ಜನ ಸಮುದಾಯ ಭಾಳ ವಿಶಾಲವಾಗಿರ್ತದೆ. ಆದ ಕಾರಣ ಅಂತಹ ಕೆಲವು ಪ್ರೋಗ್ರಾಮ್ಸ್ಗಳನ್ನು, ಕಾರ್ಯಕ್ರಮಗಳನ್ನು, ಸರ್ಕಾರಿ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ, ತಲುಪಿಸುವಂಥ ಕೆಲಸ ಇಂತಹ ಸಂಘ ಸಂಸ್ಥೆಗಳಿಂದಲೇ ಆಗಬೇಕು. ಆದ ಕಾರಣ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘದವರು ಮಾಡುವಂತಹ ಈ ಕೆಲಸ, ಈ ಮಾಹಿತಿ ಶಿಬಿರ ಭಾಳ ಪುಣ್ಯವಾದ ಕೆಲಸ, ಉತ್ತಮವಾದ ಕೆಲಸ ಅಂತ ನಾನು ಹೇಳ ಬಯಸ್ತಾ ಇದ್ದೇನೆ. ಇದು ಮತ್ತೆ ಇನ್ನೊಂದು ಭಾಳ ಮುಖ್ಯವಾದ ವಿಷಯ ಹೇಳಿದರೆ, ನೀವು ಎಲ್ಲರನ್ನೂ ಒಟ್ಟುಗೂಡಿಸಿದ್ದೀರಿ ಇಲ್ಲಿ. ಇದು ಭಾಳ ಮುಖ್ಯ. ಎಲ್ಲರನ್ನು ಒಟ್ಟಿಗೆ ತಂದಿರುವಂಥದ್ದು ಭಾಳ ಮುಖ್ಯ. ಇದು ಬ್ರಹ್ಮಶ್ರೀ ನಾರಾಯಣಗುರು ಅವರ ಧ್ಯೇಯ ಕೂಡ ಇದೇ ಆಗಿದ್ದದ್ದು. ನೀವು ಆ ರೀತಿಯಲ್ಲಿ ಬ್ರಹ್ಮಶ್ರೀಯವರ ಕೆಲಸವನ್ನೇ ನೀವು ಮುಂದುವರಿಸ್ತಾ ಇದ್ದೀರಂತ ಹೇಳಿದರೆ ಉತ್ಪ್ರೇಕ್ಷೆ ಆಗಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ಅವರು ಕೂಡ ಅದೇ ಹೇಳಿದ್ದು, ವಿದೌಟ್ ಡಿಸ್ಟಿಂಕ್ಷನ್ ಆಫ್ ಕಾಸ್ಟ್ ಆರ್ ಬರ್ತ್, ವಿದೌಟ್ ಹೇಟ್ರೆಡ್ ಆಫ್ ಅದರ್ ರಿಲಿಜನ್ಸ್, ವಿ ಆಲ್ ಲಿವ್ ಹಿಯರ್ ಇನ್ ಬ್ರದರ್ಹುಡ್, ದಿಸ್ ಇಸ್ ದಿ ಐಡಿಯಲ್ ದ್ಯಾಟ್ ಈಸ್ ಹಿಯರ್ ಅಂತ ಹೇಳುವಂಥ ಮಾತು. ಅಂದರೆ ನಾವು ಯಾವುದೇ ಒಂದು ದ್ವೇಷ ಇಲ್ಲದೆ ಎಲ್ಲರನ್ನೂ ಒಟ್ಟುಗೂಡಿಸಿಕೊಂಡು ಯಾವುದೇ ಭೇದ ಭಾವಗಳಿಲ್ಲದೆ ಭ್ರಾತೃತ್ವದಲ್ಲಿ ನಾವು ಮುಂದುವರಿಸುವಂಥದ್ದು ಇದು ಈ ಒಂದು ಜಾಗದ, ಸ್ಥಳದ ಧ್ಯೇಯ ಅಂತ ನಾರಾಯಣಗುರು ಅವರು ಹೇಳಿದ ಮಾತು. ಅದು ಇಲ್ಲಿ ಸಾಕಾರವಾಗಿದೆ ಇಂದು ಅಂತ ನಾನು ಹೇಳ್ತಾ ಇದ್ದೇನೆ. ಅದು ಖಂಡಿತವಾಗಿ ಉತ್ಪ್ರೇಕ್ಷೆ ಖಂಡಿತವಾಗಿಯೂ ಅಲ್ಲ. ಅಧ್ಯಕ್ಷತೆ ವಹಿಸಿದ್ದ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘದ ಅಧ್ಯಕ್ಷರಾದ ರವೀಂದ್ರ ಬಂಗೇರ ಮಾತನಾಡಿ, ಸರ್ಕಾರಗಳ ಸೌಲಭ್ಯಗಳನ್ನು ಜನರಿಗೆ ತಲುಪಿಸಬೇಕು ಎನ್ನುವ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಎಂದರು. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಶ್ರೀ ಡಾಕ್ಟರ್ ರವಿಶಂಕರ್ ಅವರು ನಮಗೆ ನಮ್ಮ ಸಂಸ್ಥೆಯ ಬಗ್ಗೆ, ನಾರಾಯಣ ಗುರುವರ ಬಗ್ಗೆ ತುಂಬ ಮಾತುಗಳನ್ನು ಹೇಳಿದ್ದಾರೆ. ಅದರೊಟ್ಟಿಗೆ ಅವರು ಹೇಳಿದಂತೆ ಪ್ರಾಣಿಗಳಿಗೆ ದಯೆ ತೋರಿಸಬೇಕನ್ನುವಂಥ ರೀತಿಯಲ್ಲಿ ಬಹುಶಃ ಅವರು ಪ್ರತಿದಿನ ಅವರ ಮನೆ ಬಹುಶಃ ಈಗ ಪಡಿಲಲ್ಲಿದೆ. ಪಡಿಲಿನಿಂದ ಅವರು ಮತ್ತು ಅವರ ಧರ್ಮಪತ್ನಿಯವರು ಪ್ರತಿದಿನ ಸಂಜೆ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಬಳಿಗೆ ಬಂದು ಅಲ್ಲಿರುವಂಥ ತುಂಬ ನಾಯಿಗಳಿಗೆ ಆಹಾರವನ್ನು ಕೊಡುವಂಥ ಒಂದು ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ಕಣ್ಣರೇ ನಾವು ಕಂಡವರು. ಮೊನ್ನೆ ಅವರಿಗೆ ನಾವು ಆಮಂತ್ರಣ ಪತ್ರಿಕೆಯನ್ನು ಕೊಡಲಿಕ್ಕೆ ಹೋಗುವಾಗ ಹೇಳಿದರು, ನಾನು ಮಂಗಳೂರು ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಇದ್ದೇನೆ ಅಂತೇಳಿ. ಹೋಗುವಾಗ ಅವರು ಮತ್ತು ಅವರ ಧರ್ಮಪತ್ನಿ ನಾಯಿಗಳಿಗೆ ಆಹಾರವನ್ನು ಕೊಡ್ತಾ ಇದ್ದರು. ಬಹುಶಃ ಅವರು ನಾಯಿಗಳನ್ನು ತಮ್ಮ ಮಕ್ಕಳಂತೆ ಪ್ರೀತಿಸ್ತಾ ಇದ್ದಾರೆ. ಇದು ನಾರಾಯಣ ಗುರುವರು ಹೇಳಿದಂತೆ ಪ್ರಾಣಿಗಳಿಗೆ ದಯೆ ತೋರಿಸಬೇಕನ್ನುವಂಥ ಆ ಮಾತನ್ನು ಅಕ್ಷರಶಃ ನಾರಾಯಣ ಗುರುವರ ಮಾತನ್ನು ಅವರು ಪಾಲಿಸ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ನಮ್ಮ ಸಂಘ ವತಿಯಿಂದ ಧನ್ಯವಾದ ಹೇಳುತ್ತಾ, ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ಗೋಪಾಲಕೃಷ್ಣ ಎಸ್ ಪೂಜಾರಿ, ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘದ ಉಪಾಧ್ಯಕ್ಷೆ ರವಿಕಲಾ ಕೋಟ್ಯಾನ್, ಪ್ರಧಾನ ಕಾರ್ಯದರ್ಶಿ ಸುಭಾಷ್ ಬೋಳ್ಯಾರು, ಕೋಶಾಧಿಕಾರಿ ಸುರೇಶ್ ಪೂಜಾರಿ ಹರೇಕಳ ಮೊದಲಾದವರು ಉಪಸ್ಥಿತರಿದ್ದರು. ನಾನು ಕೂಡ ಮಾಡಲಿಕ್ಕೆ ಉಂಟು.
ಅದೇ ಆ ರೀತಿಯಾಗಿ ನಮಗೆ ಮಾಹಿತಿ ಇಲ್ಲದೆ ತುಂಬ ಜನ ಹೋಗ್ತಾರೆ. ಅದು ಮಾಹಿತಿ ಇರಬೇಕು. ಹಾಗೆ ನಮಗೆ ಕೂಡ ಕೆಲವು ಮಾಹಿತಿ ಅಂಥದ್ದೆಲ್ಲ ಮಾಹಿತಿ ಸಿಕ್ಕಿದರೆ ನಾವು ಕೂಡ ನಮಗೆ ಆಗುವ ಹಾಗೆ ರೀತಿಯಲ್ಲಿ ಸೋಲಾರ್ ಸಿಸ್ಟಮ್ ನಮ್ಮ ಮನೆಯಲ್ಲಿ ಕೂಡ ಮಾಡಿ ವಿದ್ಯುತ್ತನ್ನು, ಈಗ ಕೆಲವರಿಗೆ ವಿದ್ಯುತ್ ಬಿಲ್ ಬಾರದೇ ಇರ್ಬೋದು, ವಿದ್ಯುತ್ತನ್ನು ಬರುವವರಿಗೆ ಉಳಿಸಬಹುದು, ಹಾಗೂ ಅದರಲ್ಲೇನು ಹೆಚ್ಚಾದರೆ ಸೇಲ್ ಮಾಡಬಹುದು ಅಂತ ಕೂಡ ಉಂಟು. ಅದರ ಬಗ್ಗೆ ಕೂಡ ನಮಗೆ ಮಾಹಿತಿ ಬೇಕಾಗಿದೆ. ಮತ್ತು ಆರೋಗ್ಯದ ಸೇವೆಯ ಬಗ್ಗೆ ನಾವು ಮೊದಲು ಎಲ್ಲರೂ ಹೇಳುತ್ತಿದ್ದರು ಆಯುಷ್ಮಾನ್ ಕಾರ್ಡ್ ಅಂತೇಳಿ. ಆಯುಷ್ಮಾನ್ ಎಲ್ಲರೂ ಕಾರ್ಡ್ ಮಾಡ್ತಿದ್ರು, ನಾವು ಕೂಡ ಮಾಡಿದ್ವಿ ಆಯುಷ್ಮಾನ್ ಕಾರ್ಡ್ ಮಾಡಬೇಕು ಅಂತೇಳಿ. ಆಮೇಲೆ ತುಂಬ ತಿಂಗಳಾದ ಮೇಲೆ ಪುನಃ ಒಂದು ಕಾರ್ಡ್ ಬೇಕಂತ ಹೇಳಿದೆ ಆಯಿತು, ಅದು ಆಭಾ ಕಾರ್ಡ್ ಅಂತೇಳಿ. ಅದು ಯಾಕೆ ಮಾಡೋದು, ಅದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಇರ್ತದೆ. ಅದು ಕೂಡ ಮಾಡಿ ಆಯಿತು, ಆಭಾ ಕಾರ್ಡ್, ಆಯುಷ್ಮಾನ್ ಕಾರ್ಡ್. ಈಗ ಮತ್ತೊಂದು ಕಾರ್ಡ್, ಅದೆಲ್ಲ ಈಗ ಮತ್ತೊಂದು ಕಾರ್ಡ್, ಅದಕ್ಕೆ ಕರ್ನಾಟಕ ಸರ್ಕಾರದ ಒಂದು ಸೇರ್ಪಡೆ ಆಗಬೇಕಂತೇಳಿ. ಅದು ಆಯುಷ್ಮಾನ್ ಕಾರ್ಡ್ ವಿತ್ ಸಿದ್ದರಾಮಯ್ಯ ಸರ್ಕಾರದ್ದು, ರಾಜ್ಯ ಸರ್ಕಾರದ್ದು ಒಡಂಬಡಿಕೆದು ಕಾರ್ಡು. ನಮ್ಮ ದೇಶದ ರಾಜಧಾನಿ ಡೆಲ್ಲಿಡ್ದು ಬಾಂಬೆಗೆ ಬರ್ಪನ ಫ್ಲೈಟ್ ರಾಮ್ ಜೇಠ್ಮಲಾನಿ ಕುಲಿಯರಿಗೆ ಏರು ರಾಮ್ ಜೇಠ್ಮಲಾನಿ ಆರು ಕುಲಿದು ಫ್ಲೈಟ್ ಬಂದಾಗ ಆರನ ಕೈತಲದ ಸೀಟ್ ಕಾಲಿತ್ತಂಡು ನಮ್ಮ ಉದಯವಾಣಿದ ಅಪಘಾತ ಏರು ಓನರ್ ಆರು ಬತ್ತದು ಕೈತಾಲ್ ಸೀಟ್ ಉಂಡತ್ತ ಕುಲ್ಲುಗ ಬಂದು ಕೈತಾಲ್ ಸೀಟ್ ಬತ್ತು ಕುಲ್ಲೋಡರಿಗೆ ಫ್ಲೈಟ್ ಅಕಲು ಪೂರ ಈ ಕಮರ್ಷಿಯಲ್ ಒಂದೆತ್ತ ಅಜಿನೆ ಆ ರೇಟ್ ಭಾರಿ ಮಲ್ಲ ರೇಟ್ದ ಅದು ಬತ್ತು ಕುಲಿಯರು ಡೆಲ್ಲಿಡ್ದು ಬತ್ತದು ಬಾಂಬೆಗೆ ಫ್ಲೈಟ್ ಜತ್ತನು ಖಾಲಿ ಒಂಜಿ ಕಾಲು ಗಂಟೆದ ಸಮಯ ಮೇರದ ಮಲ್ತೇರು ಮಲ್ಲ ಸಂವಿಧಾನ ತಜ್ಞೆ ಬಾರಿ ತೆರಿದಿನಾರು ಅರಡೆ ಕೆಲವೊಂದು ಮಾಹಿತಿ ಕೇನ್ಗ ಬಂದು ಅಪಘಾತ ರಮೇಶ್ ಪನ್ಪುನಾರು ಭಾಳಷ್ಟು ಮಾಹಿತಿ ಕೇಂದ್ರ ಬಂದಾಗ ಈ ಉದಯವಾಣಿ ಮಲ್ಲ ಅಕಲನೆ ಸಿಂಡಿಕೇಟ್ ಬ್ಯಾಂಕ್ ಮಲ್ಲ ಮಲ್ಲ ಫ್ಯಾಕ್ಟ್ರಿಲು ಅವು ಒಂದು ಪೂರ ಇತ್ತನತೆ ಕೇನ್ಗ ಭಾಳಷ್ಟು ಎಂಕ್ಲೆ ಮಾಹಿತಿ ದಿಕ್ಕು ಒಂದು ಕೇಂದ್ರ ಆ ಅಲ್ಪರ್ದು ಆ ಫ್ಲೈಟ್ ಬತ್ತಿನ ಸಮಯ ಖಾಲಿ ಒಂಜಿ ಕಾಲು ಗಂಟೆ ಲ್ಯಾಂಡ್ ಆನಾಗ ಉದಯವಾಣಿ ಏರು ಬಾಂಬೆ ಬತ್ತು ಲ್ಯಾಂಡ್ ಆನಾಗ ರಾಮ್ ಜೇಠ್ಮಲಾನಿ ದೆತ್ತದು 1.4 ಲಕ್ಷದ ಬಿಲ್ಲು ಕೊರಿಯರಿಗೆ ಮೇರೆ ಎರೆಗೆ ಕೈತಾಲು ಕುಲ್ದಿನ ನಮ್ಮ ರಮೇಶ್ ಪೈಕಿ ಒರಿಯರಿಗೆ ರಮೇಶ್ ಪೈಕಿ ಆಂಡಿಗೆ ಆರ್ಲ ಮೂಲು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಮಲ್ಲ ಪ್ರತಿಷ್ಠಿತ ಜನ ಮಲ್ಲ ಕೈಗಾರಿಕಾ ಉದ್ಯಮಿ ಅರ್ಧ ಮಲ್ತೆ ಡೆತ್ ಚೆಕ್ ಕೊರಿಯರಿಗೆ 1.4 ಲಕ್ಷದ ಪನ್ನಗ ಖಾಲಿ ಜನರಲ್ ಪಾತ್ಯದಿಂದ ಅಲ್ಲ ಓ ಸ್ಕೀಮು ನನ್ನೊಂಜಿದಾಲ ಪಾತ್ಯರು ಖಾಲಿ ಜನರಲ್ ಪಾತ್ಯರನ್ನು ಬೈದೀನಿ ಪಾತ್ಯರ ಬತ್ತಿನ 1.4 ಗಂಟೆಗೆ ಆ ರಾಮ್ ಜೇಠ್ಮಲಾನಿ ಕೊರ್ನ ಬಿಲ್ಲಿಗೆ ಮೇರು 1.4 ಲಕ್ಷ ಕೊರಿಯರು ಇತ್ತದ ಒಂಜಿ 30 ವರ್ಷದ ದುಂಬದ ಒಂದು ಕತೆ ದೇವನ ಸಮಯ ಅನ್ಪಿನ ಭಾರಿ ವ್ಯಾಲ್ಯೂಯಬಲ್ ಸಮಯ ಯಾನು ಬನ್ನಾಗ ಏನು ಅಂದಿತ್ತೆ ಅಲ್ಪರ್ದು ಬನ್ನಾಗ ಎನ್ನ ಮಗಟ ಬನ್ಪಿನಿ 10:30 10:30 ಬಂತೀರಿ ಟೈಮ್ ನಮ್ಮ ಹೋದ್ ಮುಟ್ಟೋಡ ಒಂದು ಯಾವ ಒಂದೇನು ದೇವನೊಂದುಲ್ಲ ಬನ್ನ ಈ ಸಮಯಕ್ಕೆ ಬೆಲೆ ಕಟ್ಟಾರ ಈ ಸಮಯ ಹೋದ ನನ್ನ ಕುಟ ಪಿರ ಕನ್ಯಾರ ಹಾಪಿಸಿ ಪೂಜಾನ್ಲ ಬಕ್ಕ ಬನ್ನಿ ಸಮಯ ಬಿದ್ದರೆ ಕನ್ಯಾರ ಹಾಪಿಸಿ ಈ ಸಮಯಕ್ಕೆ ಬೆಲೆ ದೇಕೊರೊಂದುಲ್ಲ ಬನ್ನಾಗ ಏತು ಜಂತ ಸಮಯ ಲೆಕ್ಕ ಮಾಡ್ಕೊಂಡು ಏತೋ ಗಂಟೆ ಹಾಕೊಂಡು ಸುರೇಖಾ ಎಚ್ ಪೂಜಾರಿ ಸ್ವಾಗತಿಸಿದರು. ಪ್ರವೀಣ್ ಪೂಜಾರಿ ಪಾವೂರು ವಂದಿಸಿದರು. ಅಜಿತ್ ಪೂಜಾರಿ ಕಾರ್ಯಕ್ರಮ ನಿರೂಪಿಸಿದರು.